ನನಗೆ ಶಾಲೆಯಲ್ಲಿ ನನಗೆ ಹಿಂಗೆ ನಾನು ಡಿಫ್ರೆಂಟ್ ಇದ್ದೇನೆ ಅವರಂತ ಹಂಗೆ ಅನಿಸ್ತೇ ಇಲ್ಲ. ಅವ್ರ ಥರ ನಾರ್ಮಲ್ ಆಗಿದ್ದೇನೆ ಅಂತ ಅನಿಸ್ತಾ ಇತ್ತು. ಅಷ್ಟು ಚಲೋ ನನ್ನ ಫ್ರೆಂಡ್ಸ್ ಮತ್ತು ಟೀಚರ್ ನನಗೆ ನೋಡ್ಕೊಳ್ತಾ ಇದ್ರು. ತಂದೆ ಬಗ್ಗೆ ಅಂತೂ ನನಗೆ ಹೇಳಲಿಕ್ಕೆ ಶಬ್ದನೇ ಇಲ್ಲ. ಅವ್ರು ನನಗೆ ಭಾಳ ಅಂದರೆ ಭಾಳ ಇದು ಮಾಡಿದ್ದಾರೆ. ಮನೆಯಲ್ಲಿ ಅಮ್ಮನೂ ಆಗಲಿ ಓದಲಿಕ್ಕೆ ಪಪ್ಪ ಎಲ್ಲಿ ಕರ್ಕೊಂಡು ಹೋಗಿ ಟೈಮ್ ಆಗ ನಾನು ಒಂದು ಕಾಲ್ ಮಾಡಿದರೆ ಸಾಕು ಬರ್ರಿ ಅಂತ ಪಟಕ್ಕನೆ 5 ನಿಮಿಷದ ಒಳಗಡೆ ಶಾಲೆ ಹತ್ರ ಇರ್ತಿದ್ರು. ಆಮೇಲೆ ಪ್ರತಿಭಾ ಕಾರಂಜಿ ಎಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ಎಲ್ಲ ಒಂದು ಪಪ್ಪ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವ್ರ ಮಗಳಾಗಿ ಹುಟ್ಟಿದಾಗ ನನಗೆ ಹೆಮ್ಮೆ ಇದೆ ಭಾಳ. ಪೊಲಿಟಿಕಲ್ ಎಕನಾಮಿಕ್ಸ್ನಲ್ಲಿ 100/100 ಬರಬೇಕಾಗಿತ್ತು. ನಾನು ಪೇಪರ್ಸ್ ತರಿಸಿ ನಾವು ನೋಡಿದರು ಸರಿ ಇದೆ, ಅವು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡಿದೆ ಚೆಕ್ ಮಾಡುವಲ್ಲಿ. ನಾನು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೇನೆ 3 ಪೇಪರ್ನ. ಎಕ್ಸಾಮ್ ಬರೀಲಿಕ್ಕೆ ನಂದು 9th ಕ್ಲಾಸ್ ಹುಡುಗಿ ಮಾದಿಹಾ ಅಂತ ಅವಳು ನನ್ನ ಎಕ್ಸಾಮ್ ಬರೆದಿದ್ದು. ಬ್ರೈಲ್ ಲಿಪಿನೂ ಬರ್ತದೆ ನನಗೆ. ಬ್ರೈಲ್ ಲಿಪಿಯಲ್ಲಿ BRCಯಲ್ಲಿ ಒಂದು ಮೇಡಮ್ ಇದ್ದರು. ಅವರು ವಾರಕ್ಕೆ 2 ಸಲ ಕರೀತಾಯಿದ್ರು ನಮಗೆ 1 ಗಂಟೆ. ಏಕೆಂದರೆ ನನ್ನ ಫ್ರೆಂಡ್ಸ್ ಆಗಲಿ, ನಮ್ಮ ಫ್ಯಾಮಿಲಿಯವರಾಗಲಿ, ನನ್ನ ಟೀಚರ್ಸ್ ಆಗಲಿ ನನಗೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರಿಲ್ಲಾಗಿದ್ದರೆ ನಾನು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸುಮಾರು 9 ತಿಂಗಳ ಅಥವಾ 10 ತಿಂಗಳದ ಮಗು ಆಗಿದ್ದಾಗ ನಮಗೆ ಅಚಾನಕ್ ಈ ಮಗು 4 ಕಾಲಲ್ಲಿ ಹೋಗ್ತಾ ಅಲ್ಲಲ್ಲಿ ಡಿಕ್ಕಿ ಹೊಡಿಯೋದು ಹೀಗೆ ಮಾಡಬೇಕಾದ್ರೆ ನಮಗೆ ಅರಿವಾಗಿದ್ದು ಏನು ಮಗು ಹೀಗೆ ಮಾಡ್ತಾಯಿದೆ, ಕಣ್ಣು ಕಾಣ್ತಾ ಇಲ್ಲ. ನಮ್ಗೆ ಡೌಟ್ ಬಂದು ನಾವು ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಅಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ ಕೆಲವೊಬ್ಬರು ಟೀಚರ್ಸ್ ಅಪೋಸ್ ಮಾಡಿದರು, ಮಗು ಕಣ್ಣು ಕಾಣಲ್ಲ, ರಿಸರ್ಚ್ ಹೀಗೆಲ್ಲ ಮಾಡಿಕೊಂಡ್ರೆ ಯಾವ ಜವಾಬ್ದಾರಿ, ಜೊತೆ ಯಾರು ಇರೋಲ್ಲ ಹಾಗೆ ಅಂತ. ಆದರೆ ಕೆಲವೊಬ್ಬರು ಟೀಚರ್ಸ್ ಸಪೋರ್ಟ್ ಮಾಡಿದ್ರು, ಇಂಥ ಮಗುಗೆ ಒಂದು ಎಜುಕೇಷನ್ ಹೋದ್ರು ನಮಗೆ ಹೆಮ್ಮೆ ಅಂತ. ತುಂಬ ಧನ್ಯವಾದ ಹೇಳ್ತೀನಿ ಈ ಸಮಯದಲ್ಲಿ. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಪ್ಯಾರೆಂಟ್ಸ್ ಪರೀಕ್ಷೆ ಶುರು ಆಯಿತು 8ರಿಂದ. ಅತಾವುರ್ ರೆಹಮಾನ್ ಖಾಜಿ ಅಂತ ಇವರೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಉರ್ದುವಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೀಗೆ ನಮಗೆ ಶಾಹಿನ್ ಕಾಲೇಜಲ್ಲಿ ನೀವು ನಮ್ಮಲ್ಲೇ ಅಡ್ಮಿಷನ್ ಮಾಡಿಸ್ರಿ ಅಂತ, ನಮ್ಮ ಸಿಗ್ರಿ ಅಂತ ನಮ್ಗೆ ಇಲ್ಲಿ ಸರ್ ನಮಗೆ ಕಾರ್ಡು ಕೊಟ್ಟಿದ್ದಾರೆ. ನನ್ನ ಹೆಸರು ಲೀಜಾ ಖಾನ್ ಅಂತ. ನಾನು ಶಿರಸಿ ಉತ್ತರ ಕನ್ನಡ ಜಿಲ್ಲೆ ಯೂನಿಯನ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ. ನಾನು ಬೈ ಬರ್ತ್ ಬ್ಲೈಂಡ್ ಆಗಿದ್ದೇನೆ. ಆದರೆ ನನಗೆ ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅವರಿಗೆ ನಂದು ಪಪ್ಪ ಅವರೆಲ್ಲ ಹೋಗಿ ಪ್ರೈಮ್ರಿ ನಮ್ಮ ಮನೆ ಹತ್ರನೇ ಒಂದು ಶಾಲೆ ಇತ್ತು, ನಯನಗರದ್ದು ಶಿರಸಿ ಶಾಲೆ ಅಂತ. ಅಲ್ಲಿ ನನಗೆ ಅಡ್ಮಿಷನ್ ಮಾಡಿಸಿದ್ರು. ಆವಾಗ ಹಾಗೆ ಆಗಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಆಗಿ ಪ್ರೈಮ್ರಿ ಎಜುಕೇಷನ್ ಕಂಪ್ಲೀಟ್ ಆಯಿತು 7ನೇ ಕ್ಲಾಸ್ವರೆಗೆ. 7ನೇ ಕ್ಲಾಸ್ವರೆಗೆ ಪ್ರೈಮ್ರಿ ಸ್ಕೂಲಲ್ಲಿ ನಾನೇ ಪ್ರಥಮ ಸ್ಥಾನ ಗಳಿಸಿದ್ದೇನೆ ಎಲ್ಲದರಲ್ಲಿ. ಅಲ್ಲಿ ನನಗೆ ಓದೋದ್ರಲ್ಲಿ ಅಷ್ಟು ಅಂದರೆ ರಿಕಾರ್ಡಿಂಗ್ ಐಡಿಯಾ ಬರಲಿಲ್ಲ ಆಗಿತ್ತು. 7ನೇ ಕ್ಲಾಸ್ನಲ್ಲಿ ಫಸ್ಟ್ ಏನಾಯಿತು, ಮಿಡ್ ಟರ್ಮ್ ಎಕ್ಸಾಮ್ ಆವಾಗ ನಮ್ಮದೊಂದು ಟೀಚರ್ ಇದ್ದರು, ಭಾಗೀರಥಿ ಟೀಚರ್ ಅಂತ, ಕನ್ನಡ ಟೀಚರ್ ಅವರು ಹೀಗೆ ಅವ್ರ ಹತ್ರ ಮಾತಾಡ್ತಾ ಹೀಗೆ ಏನೋ ಓದಿಸ್ತಾ ಇದ್ದೆ. ಅವ್ರು ನನಗೆ ಬಾಹೆಟ್ ಹಾಕಿಸ್ತಾಯಿದ್ರು ಒಂದು ಪದ್ಯ. ಆವಾಗ ಹೀಗೆ ಆಗಿ ಅವ್ರೇನು ಸಡನ್ಲಿ ಇದು ರಿಕಾರ್ಡಿಂಗ್ ಮಾಡಿ ಕಳಿಸಿದ್ರೆ ನಿಮ್ಗೆ ಕೇಳಿಸ್ತದೆ ಅಂತ ಹಂಗೆ ಹೇಳಿದರು ಅವರು. ಆಮೇಲೆ ನಾನು ಹಾಂ ಅಂತ ಹೇಳಿದ್ದೆ. ಅವರು ಫಸ್ಟ್ ನನಗೆ ಆ ಒಂದು ಪದ್ಯನೂ ರಿಕಾರ್ಡಿಂಗ್ ಮಾಡಿ ನಾನು ವಾಟ್ಸಪ್ಪಿಗೆ ಕಳಿಸಿದ್ರು. ಆವಾಗ ನಾನದು ಹೋಗಿ ಕೇಳಿದೆ. ಆವಾಗ ನನಗೆ ಅದು ಐಡಿಯಾ ಕ್ಯಾಪ್ಚರ್ ಆಯಿತು, ಹೀಗೆ ರಿಕಾರ್ಡಿಂಗ್ ಇದು ಮಾಡಬೇಕಂತ. ಆವಾಗ 7ನೇ ಕ್ಲಾಸ್ ಮಿಡ್ ಟರ್ಮಿಂದ ನಾನು ಸ್ವಲ್ಪ ರಿಕಾರ್ಡಿಂಗ್ ಮಾಡ್ಕೋದು, ಏನೇನು ಇಂಪಾರ್ಟೆಂಟ್ ಇದೆ ಅಷ್ಟೇ. ಟೀಚರ್ಸ್ ಮಾಡ್ತಾಯಿದ್ರು, ಮತ್ತು ಉರ್ದುವಿಂದು ಸ್ಯಾರ ಟೀಚರ್ ಇದ್ದರು, ಭಾಳ ಟೀಚರ್ಸ್ ಇದ್ದರು, ಅವರೆಲ್ಲ ಮಾಡ್ತಾಯಿದ್ರು. ನನ್ನ ಪಪ್ಪ ಅವ್ರು ಮಾಡ್ತಾಯಿದ್ರು. ಹಾಗೆ ಪ್ರೈಮ್ರಿ ಎಜುಕೇಷನ್ ಮುಗೀತು. ಈಗ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ರೆ ರಾತ್ರಿ 8 ಗಂಟೆವರೆಗೆ ಓದ್ತಾ ಇದ್ದೆ. ಮಧ್ಯದಲ್ಲಿ ಒಂದು ಊಟವಾಗ ಒಂದು 2 ತಾಸಾದರೂ ಗ್ಯಾಪ್ ಆಗ್ತಿತ್ತು. ಅದು ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜೂನಿಂದಾನೇ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ನಾನು ಮಿಡ್ ಟರ್ಮ್ವರೆಗೆ ಮ್ಯಾಥ್ಸ್ ಮತ್ತು ಸೈನ್ಸೇ ಓದಿದ್ದು ಮಿಡ್ ಟರ್ಮ್ವರೆಗೆ. ಆವಾಗ ನನಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಹೀಗೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವರು ಪ್ರಾಬ್ಲಮ್ಸ್ ಕೊಡ್ತಾರಲ್ಲ, ಮೈಂಡ್ನಲ್ಲಿನೇ ಇಟ್ಕೊಂಡು ಮಾಡಿ ಮ್ಯಾಥ್ಸ್ ಮಾಡ್ತಾಯಿದ್ದೆ. ನನಗೆ ಅದು ಕಷ್ಟ ಆಗ್ತಿತ್ತು. ಆದರೆ ನಾನು ಹೇಳ್ತಿದ್ದೆ ಇದು ಏನು ಮಾಡಬೇಕು ಅಂತ ಕೇಳಿದಾಗ ಸಡನ್ಲಿ ಒಂದು ಐಡಿಯಾ ಸಿಕ್ತು.
ಸೈನ್ಸ್ ಮತ್ತು ಮ್ಯಾಥ್ಸ್ ಇರಲ್ಲ, ಪೊಲಿಟಿಕಲ್ ಮತ್ತು ನೀವು ಸಬ್ಜೆಕ್ಟ್ ಚೂಸ್ ಮಾಡ್ಕೊಳ್ಬೇಕು ಅಂತ. ಕಷ್ಟ ಅನಿಸ್ತು, ಆದರೆ ನಾನು ಕಷ್ಟ ಆಗಲಿ, ಮ್ಯಾಥ್ಸ್ ಸೈನ್ಸ್ ಮಾಡಿದರೆ ನನಗೆ ಗೊತ್ತಿತ್ತು ನನ್ನ ಪರ್ಸೆಂಟೇಜ್ ಅಷ್ಟು ಬರೋದಿಲ್ಲ ಅಂತ. ಪಾಸು ಆಗುವಷ್ಟು ಮಾಡ್ತಿದ್ದೆ ಅಂತ ಅದು ಇತ್ತು. ಪಾಸು ಆಗುವಷ್ಟು ಅಂದರೆ ಅದರಲ್ಲಿ ಡಯಾಗ್ರಾಮ್ಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಪಾಸು ಆಗುವಷ್ಟು ಬಯಟ್ ಆಗುವಷ್ಟು ಓದಿ ಮಾಡ್ತಿದ್ದೆ ಅಂತ ನಾವು ಡಿಸೈಡ್ ಮಾಡಿದ್ದೆ. ಆಮೇಲೆ ಭಾಳ ಕಷ್ಟ ಆಯಿತು, ಸಿಲೆಬಸ್ಸು ಸಿಕ್ಕಿಲ್ಲ, ಭಾಳ ಹುಡುಕಿ ಡಿಸೆಂಬರ್ ಎಂಡಿಗೆ ಸಿಲೆಬಸ್ ಸಿಕ್ತು, ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ನಾನು ಕಲ್ತಿದ್ದು ಉರ್ದು ಭಾಷೆ. ಸಡನ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ 2 ದಿನದಲ್ಲಿ ಹೇಗೆ ಕಲಿಸ್ಕೊಡ್ಬೇಕು ಅಂತ ಅರ್ಥ ಆಗಲಿಲ್ಲ. ಆಮೇಲೆ ನಾವು ಸಿಲೆಬಸ್ ಮೊಬೈಲ್ನಲ್ಲಿ PDF ಸಿಕ್ತು ಅದು. ಆಮೇಲೆ ನಮ್ಮದೊಂದು ಶಾಲೆಯವರು ಮುಖೀಮ್ ಸರ್ ಅಂತ ಇದ್ದರು, ಮುಖೀಮ್ ಅಜ್ದಿ ಸರ್ ಅಂತ. ಅವರು ನಮ್ಮ ಶಾಲೆ ಮ್ಯಾಥ್ಸ್ ಟೀಚರಾಗಿ ಗೆಸ್ಟ್ ಟೀಚರ್ ಆಗಿದ್ದರು. ಮೋಸ್ಟ್ಲಿ ನನ್ನ ಫಾದರ್ ನನಗೆ ಟ್ರಯಲ್ ಮಾಡ್ತಿದ್ರು, ಆದರೆ ಅವರಿಲ್ಲವ ಪಪ್ಪ ಎಲ್ಲಿದ್ರು ಹೋಗುವಾಗ, ಆಮೇಲೆ ಶಾಲೆ ಬಿಡುವಾಗ ನನ್ನ ಫ್ರೆಂಡ್ಸ್ ಜೊತೆನೂ ಮನೆಗೆ ಹೋಗ್ತಾ ಇದ್ದೆ. ನನಗೆ ಫ್ರೆಂಡ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಂದು ಫ್ರೆಂಡ್ಸ್ ಎಲ್ಲ ಭಾಳ ಶಾಲೆಯಲ್ಲಿ ನನ್ನ ಜೊತೆನೇ ಇರೋದು, ನನಗೆ ಕರ್ಕೊಂಡು ಹೋಗೋದು, ಏನಾಗಲಿ ನನಗೆ ಹೇಳ್ಕೊಡೋದು ಎಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ಪ್ರೈಮ್ರಿಯಿಂದನೂ ಹೈಸ್ಕೂಲ್ವರೆಗೂ ಎಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದಾರೆ. ನನಗೆ ಶಾಲೆಯಲ್ಲಿ ನಾನು ಡಿಫ್ರೆಂಟ್ ಇದ್ದೇನೆ ಅವರಂತ ಹಂಗೆ ಅನಿಸ್ತೇ ಇಲ್ಲ. ಅವ್ರ ಥರ ನಾರ್ಮಲ್ ಆಗಿದ್ದೇನೆ ಅಂತ ಅನಿಸ್ತಾ ಇತ್ತು. ಅಷ್ಟು ಚಲೋ ನನ್ನ ಫ್ರೆಂಡ್ಸ್ ಮತ್ತು ಟೀಚರ್ ನನಗೆ ನೋಡ್ಕೊಳ್ತಾ ಇದ್ರು. ತಂದೆ ಬಗ್ಗೆ ಅಂತೂ ನನಗೆ ಹೇಳಲಿಕ್ಕೆ ಶಬ್ದನೇ ಇಲ್ಲ. ಅವ್ರು ನನಗೆ ಭಾಳ ಅಂದರೆ ಭಾಳ ಇದು ಮಾಡಿದ್ದಾರೆ. ಮನೆಯಲ್ಲಿ ಅಮ್ಮನೂ ಆಗಲಿ ಓದಲಿಕ್ಕೆ, ಪಪ್ಪ ಎಲ್ಲಿ ಕರ್ಕೊಂಡು ಹೋಗಿ ಟೈಮ್ ಆಗ ನಾನು ಒಂದು ಕಾಲ್ ಮಾಡಿದರೆ ಸಾಕು, ಬರ್ರಿ ಅಂತ ಪಟಕ್ಕನೆ 5 ನಿಮಿಷದ ಒಳಗಡೆ ಶಾಲೆ ಹತ್ರ ಇರ್ತಿದ್ರು. ಆಮೇಲೆ ಪ್ರತಿಭಾ ಕಾರಂಜಿ ಎಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ಎಲ್ಲ ಒಂದು ಪಪ್ಪ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವ್ರ ಮಗಳಾಗಿ ಹುಟ್ಟಿದಾಗ ನನಗೆ ಹೆಮ್ಮೆ ಇದೆ ಭಾಳ. ಈಗ ಸ್ವಲ್ಪ SLC ಆದಮೇಲೆ ಕಾಲೇಜಿಗೆ ಹೋಗುವಾಗ ಇಲ್ಲಿ ಅಂತ ಆಗ ಸ್ವಲ್ಪ ಅನಿಸ್ತು. ಆದರೆ ನನಗೆ ಅಷ್ಟು ಅದ್ರ ಬಗ್ಗೆ ಬೇಜಾರಿಲ್ಲ. ಅಂದರೆ ನಾನು ನನ್ನ ಲೈಫಲ್ಲಿ ಚೆನ್ನಾಗಿದ್ದೇನೆ. ಆದರೆ ನನ್ನ ಪರ್ಸೆಂಟೇಜು ಪೊಲಿಟಿಕಲ್ ಎಕನಾಮಿಕ್ಸ್ನಲ್ಲಿ 100 ಔಟ್ ಆಫ್ 100 ಬರಬೇಕಾಗಿತ್ತು. ನಾನು ಪೇಪರ್ಸ್ ತರಿಸಿ ನಾವು ನೋಡಿದರು, ಸರಿ ಇದೆ, ಅವು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡಿದೆ ಚೆಕ್ ಮಾಡುವಲ್ಲಿ. ನಾನು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೇನೆ 3 ಪೇಪರ್ನ. ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಾಗ ನಂದು 620 ಅಬವ್ ಆಗಬೇಕಿತ್ತು. ಆದರೆ ಏನು ಚೆಕ್ ಮಾಡುವಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಏನು ಗೊತ್ತಿಲ್ಲ. ಎಕ್ಸಾಮ್ ಬರೀಲಿಕ್ಕೆ ನಂದು 9th ಕ್ಲಾಸ್ ಹುಡುಗಿ ಮಾದಿಹಾ ಅಂತ, ಅವಳು ನನ್ನ ಎಕ್ಸಾಮ್ ಬರ್ತಿದ್ದು. ಕಲ್ತಿದ್ದೇನೆ, ಬ್ರೈಲ್ ಲಿಪಿನೂ ಬರ್ತದೆ ನನಗೆ. ಬ್ರೈಲ್ ಲಿಪಿಯಲ್ಲಿ BRCಯಲ್ಲಿ ಒಂದು ಮೇಡಮ್ ಇದ್ದರು, ಅವರು ವಾರಕ್ಕೆ 2 ಸಲ ಕರೀತಾಯಿದ್ರು ನಮಗೆ 1 ಗಂಟೆ. ಅಲ್ಲಿ ಹೋಗಿ ಸ್ವಲ್ಪ ಕಲ್ತಿದ್ದೇನೆ. ಹಿಂದಿ, ಕನ್ನಡ, ಇಂಗ್ಲೀಷ್ ಕಲ್ತಿದ್ದೇನೆ. ಅದರಲ್ಲಿ ಮ್ಯಾಥ್ಸ್ ಒಂದು ಕಲಿಯಿಲ್ಲ, ಅದು ಒಂದು ಕಲಿಯೋದ್ರೆ ಬಾಕಿ ಇದೆ. ನಾನು ಬರೀತೇನೆ ಅದರಲ್ಲಿ ಇಂಗ್ಲೀಷ್ ಪೋಯಮ್ಸ್ ಇರಲಿ, ನನಗೆ ಏನಾದರೂ ಸಡನ್ಲಿ ಮೈಂಡಲ್ಲಿ ಬರ್ತಿದ್ರೆ ನಾನದು ಬ್ರೈಲ್ ಲಿಪಿಯಲ್ಲಿ ಬರೆದಿಟ್ಕೊಳ್ತೇನೆ, ಅದೆಲ್ಲ ಬರ್ತದೆ ನನಗೆ. ನನ್ನ ಪ್ಲ್ಯಾನ್ IAS ಆಗಬೇಕಂತ ಇದ್ದೇನೆ. ಈಗ ಫಸ್ಟ್ PUCಯಲ್ಲಿ ಆರ್ಟ್ಸ್ ತಗೊಂಡು 2 ವರ್ಷ ಮಾಡಿ ಆಮೇಲೆ UPSC ಎಕ್ಸಾಮ್ ಮಾಡಬೇಕಂತ. ಎಲ್ಲರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂದರೆ ನನ್ನ ಫ್ರೆಂಡ್ಸ್ ಆಗಲಿ, ನಮ್ಮ ಫ್ಯಾಮಿಲಿಯವರಾಗಲಿ, ನನ್ನ ಟೀಚರ್ಸ್ ಆಗಲಿ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರಿಲ್ಲಾಗಿದ್ದರೆ ನಾನು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಪೆಷಲಾಗಿ ನನ್ನ ಫ್ರೆಂಡ್ಸ್ ಭಾಳ ನನಗೆ ಇದು ಮಾಡಿದ್ದಾರೆ. ಅವ್ರು ಎಲ್ಲಿ ಈಗ ಶಾಲೆಗೆ ಟ್ರಿಪ್ಪಿಗೆ ಹೋಗ್ತಾರೆ, ನಾನು 1 ಟ್ರಿಪ್ಪು ಬಿಟ್ಟಿಲ್ಲ, ಒಬ್ಬಳೇ ಫ್ರೆಂಡ್ಸ್ ಜೊತೆಗೆ ಹೋಗಿ ಬಂದಿದ್ದೇನೆ. ಅಷ್ಟು ನನಗೆ ಇದು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಹೆಸರು ಇಸ್ಮಾಯಿಲ್ ಖಾನ್ ಅಂತ. ನಾವು ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದೇವೆ. ನನ್ನ ಮಗಳು ಹುಟ್ಟಾಗಿದ್ದರಿಂದ ಬ್ಲ್ಯಾಂಡ್ ಆಗಿದ್ದಾಳೆ. ಅದು ಸುಮಾರು 9 ತಿಂಗಳ ಅಥವಾ 10 ತಿಂಗಳದ ಮಗು ಆಗಿದ್ದಾಗ ನಮಗೆ ಅಚಾನಕ್ ಈ ಮಗು 4 ಕಾಲಲ್ಲಿ ಹೋಗ್ತಾ ಅಲ್ಲೆಲ್ಲಿ ಡಿಕ್ಕಿ ಹೊಡಿಯೋದು ಹೀಗೆ ಮಾಡಬೇಕಾದ್ರೆ ನಮಗೆ ಅರಿವಾಗಿತ್ತು, ಏನು ಮಗು ಹೀಗೆ ಮಾಡ್ತಾಯಿದೆ, ಕಣ್ಣು ಕಾಣ್ತಾ ಇಲ್ಲ. ನಮ್ಗೆ ಡೌಟ್ ಬಂದು ನಾವು ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಡಾಕ್ಟ್ರ್ ಹತ್ರ ತೋರಿಸೋ ಕಡೆಗೆ ನಮಗೆ ಇವ್ರ ಪ್ರಾಬ್ಲಮ್ ಗೊತ್ತಾಯಿತು. ಇವಳಿಗೆ ಆ್ಯಕ್ಚುಲಿ ಕಣ್ಣಿನ ದೋಷ ಇಲ್ಲ, ಕಣ್ಣು ಸರಿಯಾಗಿದೆ, ಮೆದುಳಿಂದ ಕಣ್ಣಿಗೆ ಏನು ಕನೆಕ್ಷನ್ ಇದೆ, ಈ ಪ್ರಾಬ್ಲಮ್ ಇದೆ. ಇದಕ್ಕೆ ಇನ್ನೂ ಸೈನ್ಸಲ್ಲೇ ಭಾಳಷ್ಟು ನಡೀತಾ ಇದೆ. ಇದಕ್ಕೆ ಯಾವುದೂ ಒಂದು ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಟ್ರೀಟ್ಮೆಂಟ್ ಸಿಕ್ಕಾದ್ಮೇಲೆ ನಿಮ್ಗೆ ತಿಳಿಸ್ತೇವೆ, ಮುಂದೆ ಸರಿಯೂ ಆಗ್ಬೋದು. ನರಗಳ ದೌರ್ಬಲ್ಯ ಆಗಿದೆ, ಮೈಂಡ್ ಟು ಕಣ್ಣಿಗೆ ಏನು ಕನೆಕ್ಷನ್ ಇರ್ತದೆ, ಆ ನರ್ವಸ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ನಾವು ಬೆಂಗಳೂರಲ್ಲಿ, ನಾರಾಯಣ ನೇತ್ರಾದಲ್ಲಿ, ಈ ಹುಬ್ಬಳ್ಳಿಯಲ್ಲಿ ಎಲ್ಲ ಕಡೆ ಭಾಳಷ್ಟು ತೋರಿಸಿದ್ದೇನೆ. ಇನ್ನೂ ಇವರಿಗೆ ಕಣ್ಣಿನ ಬಗ್ಗೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಭಾಳ ಮುಂದಾಗಿದ್ದೇವೆ. ಈಗ ಮಾಡಬೇಕಾದ್ರೆ ಕೊನೆಗೆ ಹೇಗೋ 5-6 ವರ್ಷ ಕಳೆದು 5-6 ವರ್ಷ ಕಳೆದ ಮೇಲೆ ಈಗ ಶಾಲೆ ವಿದ್ಯಾಭ್ಯಾಸ ಮಾಡಬೇಕೇನು ಮಾಡಬೇಕು, ಏನೇ ಆಗಲಿ ಅಂತ ನಮ್ಮ ಏರಿಯಾದಲ್ಲಿ ಇರುವಂಥ ನೆಹರುನಗರ ಉರ್ದು ಶಾಲೆಗೆ ನಾವು ಅಡ್ಮಿಟ್ ಮಾಡಿಸಿದ್ವಿ. ಅಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ ಕೆಲವೊಬ್ಬರು ಟೀಚರ್ಸ್ ಅಪೋಸ್ ಮಾಡಿದರು, ಮಗು ಕಣ್ಣು ಕಾಣಲ್ಲ, ರಿಸರ್ಚ್ ಹೀಗೆಲ್ಲ ಮಾಡಿಕೊಂಡ್ರೆ ಯಾವ ಜವಾಬ್ದಾರಿ, ಜೊತೆ ಯಾರು ಇರಲ್ಲ ಹಾಗೆ ಅಂತ. ಆದರೆ ಕೆಲವೊಬ್ಬರು ಟೀಚರ್ಸ್ ಸಪೋರ್ಟ್ ಮಾಡಿದ್ರು, ಇಂಥ ಮಗುಗೆ ಒಂದು ಎಜುಕೇಷನ್ ಹೋದ್ರು ನಮಗೆ ಹೆಮ್ಮೆ ಅಂತ. ಆ ಟೀಚರ್ಸ್ಗೆ
ತುಂಬ ಧನ್ಯವಾದ ಹೇಳ್ತೀನಿ ಈ ಸಮಯದಲ್ಲಿ. ಯಾಕಂದರೆ ಆ ಸಮಯದಲ್ಲಿ ನಿರಾಕರಿಸಿದ್ದು ನನಗೆ ಭಾಳ ದುಃಖ ಆದಾಗ ಈ ಮಗುನು ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ಯಾರು ಸಪೋರ್ಟ್ ಮಾಡಿದ್ರು ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಇವತ್ತಿನ ದಿನ ಆ ಮಗುವನ್ನು ಅವರು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಕ್ಕೆ ಈ ಮಗು ದೇವರ ದಯೆಯಿಂದ ಇನ್ನೂವರೆಗೆ ಇಲ್ಲಿವರೆಗೆ ಬೆಳೆದು ನಿಂತಿರೋದು ನಮಗೊಂದು ಹೆಮ್ಮೆಯ ವಿಷಯ ಆಗಿದೆ. ಫಸ್ಟ್ ಆಫ್ ಆಲ್ ಆ ಟೀಚರ್ಸ್ಗೆ ನಂದು ಸಲ್ಯೂಟ್. ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ನೈರ್ನಗರದಲ್ಲಿ SDMC ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಂತರ ಮಗು ಅಲ್ಲಿಂದ ಪಾಸಾಗಿ 7th ಪಾಸಾಗಿ ಹೈಸ್ಕೂಲ್ಗೆ ಹೋದು. ಹೈಸ್ಕೂಲ್ನು ನಮ್ಮ ಸಮೀಪರೇ ಇರೋದ್ರಿಂದ ಆ ಟೀಚರ್ಸು ಒಳ್ಳೆ ಅವ್ರ ಕ್ಲಾಸ್ಮೇಟ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ದಿನಾನ ಶಾಲೆ ಹೋಗಿ ಬೆಳಿಗ್ಗೆ ಬಿಟ್ಟು ಸಂಜೆ ಕರ್ಕೊಂಡು ಬರ್ತಿದ್ದೆ. ನಮ್ಮ ಪರೀಕ್ಷೆ ಪ್ಯಾರೆಂಟ್ಸ್ ಪರೀಕ್ಷೆ ಶುರುವಾಯಿತು 8th. ನಾವು ಹೇಗೆ ಮಾಡಬೇಕು ಮಗುವಿಗೆ ಅಂದರೆ ಈ ಪಾಠ ಹೇಳ್ಕೊಡ್ತಾರೆ, ಆ ಪಾಠದ ನೋಟ್ಸ್ ಬುಕ್ ಮನೆಗೆ ತರೋದು, ನಾವು ರೆಕಾರ್ಡಿಂಗ್ ಮಾಡಿ ಹಾಕೋದು. ಆ ಮಗು ಅದೇ ರಿಕಾರ್ಡಿಂಗ್ ಎಲ್ಲ ಕೇಳಿ ನೆನ್ಪಿಟ್ಕೊಳ್ಳೋದು. ಮೊದಲೇ ಪಾಠ ಅಭ್ಯಾಸ ಮಾಡ್ಕೊಳ್ಳೋದು, ಪಾಠ ಏನಿದೆ ಅಂತ. ನಂತರ ಪ್ರಶ್ನೆ ಉತ್ತರ ಅಭ್ಯಾಸ ಮಾಡಿದ ಪಾಠಲ್ಲೇ ಮೈಂಡಲ್ಲಿ ಇಟ್ಕೊಂಡು. ಆದರೆ ದೇವರದಿಂದ ಅವ್ರ ಮೆಮೊರಿ ಪವರ್ ಚೆನ್ನಾಗಿದೆ. ಹೀಗೆ ಮಾಡಿ ಮುಂದುವರಿಸಿ 8 to 9, 9 to 10 ಆಗಿ 10thಲ್ಲೂ ಹೀಗೆ. ಕೊನೆಯಲ್ಲಿ ನಮಗೆ SLC ಬಂದಾಗ ಅವರಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇಲ್ಲ ಅಂತ ಗೊತ್ತಾಯಿತು. ಅಂದರೆ ಅವರಿಗೆ ಈ ಮ್ಯಾಥ್ಸ್ ಸಾಲ್ವ್ ಮಾಡೋದಿರ್ತದೆ, ಸೈನ್ಸಲ್ಲಿ ಬಿಡಿಸೋದಿರ್ತದೆ, ಹೀಗೆಲ್ಲ ಅದ್ರ ಬಗ್ಗೆ ಸಬ್ಜೆಕ್ಟ್ ಚಾಯ್ಸಿಂಗ್ ಇತ್ತು. ನಮಗೆ ಕೊನೆಯಲ್ಲಿ 4-5 ತಿಂಗಳ ಇರಬೇಕಾದ್ರೆ ಸಬ್ಜೆಕ್ಟ್ ಚಾಯ್ಸಿಂಗ್ ವಿಷಯ ಗೊತ್ತಾದಾಗ ನಾವು ಎಕಾನಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಚಾಯ್ಸ್ ಮಾಡಿಕೊಂಡ್ವಿ. ಆದರೆ ನಮ್ಮದು ಉರ್ದು ಮಾಧ್ಯಮ ಆದ್ದರಿಂದ ನಮಗೆ ಉರ್ದು ಮಾಧ್ಯಮದ್ದು ಪಠ್ಯಪುಸ್ತಕ ಎಕಾನಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸು ಸಿಕ್ಕಿಲ್ಲ. ಏನು ಮಾಡಬೇಕು ಅಂತ ಮತ್ತೆ ಹುಡುಕಾಡಬೇಕಾದ್ರೆ ಅಲ್ಲಿ ಒಂದು 2 ತಿಂಗಳ ಹೋಗಿತ್ತು. ಕೊನೆಯಲ್ಲಿ 3.5-4 ತಿಂಗಳ ಜನವರಿಯಲ್ಲಿ ಏನು ಮಾಡಬೇಕಂತ ಸಿದ್ದಾಪುರದಲ್ಲಿ ಒಂದು ಬ್ಲ್ಯಾಂಡ್ ಶಾಲೆ ಇದೆ, ಆ ಶಾಲೆ ಹೋಗಿ ಕನ್ನಡ ಮತ್ತು ಇಂಗ್ಲೀಷಿಂದು ಸಿಲೆಬಸ್ ತಂದು ಎಕಾನಮಿಕ್ಸ್ ಮತ್ತು ಅಲ್ಲಿ ಮುಖೀಮ್ ಸರ್ ಅಂತ ಅಜದಿ ಮುಖೀಮ್ ಅಂತ ಒಬ್ಬರು ಇದ್ದಾರೆ ಇವರ ಯೂನಿಯನ್ ಶಾಲೆಯಲ್ಲಿ ಗೆಸ್ಟ್ ಟೀಚರ್, ಮತ್ತು ಅವ್ರನ್ನ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅತಾವುರ್ ರೆಹಮಾನ್ ಖಾಜಿ ಅಂತ ಇವರೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಉರ್ದುವಲ್ಲಿ ಟ್ರಾನ್ಸ್ಲೇಟ್ ಮಾಡಿ ರಿಕಾರ್ಡಿಂಗ್ ಮಾಡಿ ನಮಗೆ ಕೊಟ್ಟರು. ಮಗು ಈ ರಿಕಾರ್ಡಿಂಗ್ ಕೊನೆಯಲ್ಲಿ ಜನವರಿ ತಿಂಗಳಲ್ಲಿ ರಿಕಾರ್ಡಿಂಗ್ ಮಾಡಿ ಓದಿ ದೇವರಿಂದ ಎಕಾನಮಿಕ್ಸಲ್ಲಿ 98%, ಇದರಲ್ಲಿ ಎಷ್ಟು ಪೊಲಿಟಿಕಲ್ ಸೈನ್ಸಲ್ಲಿ 92% ಮಾಡಿದ್ದಾರೆ. ಮಾಡಿ ಅಂದರೆ ಮಾಡೇ ತಿಳಿಸ್ವಿ. ನಮ್ಮದಲ್ಲಿ ಇಂಥ ಸಿಚುವೇಶನ್ ಬಂದಿದೆ ಶಾಲೆಯಲ್ಲಿ. ಈ ಆಗಸ್ಟ್ 15, ಜನವರಿ 26 ಇಂಥವು ನಮ್ಮ ನಾಡಹಬ್ಬ ರಾಷ್ಟ್ರ ಹಬ್ಬ ಬರುತ್ತೆ ಅಲ್ಲ, ಆ ಟೈಮಲ್ಲಿ ಕೊನೆ ಪಕ್ಷದಲ್ಲಿ ಇವರು ಕನ್ನಡ ಮಾಸ್ತರು ಬರ್ತಾರೆ. ಮಗ ನಾಳೆ ಆಗಸ್ಟ್ 15ಗೆ ನೀನೇ ಕನ್ನಡದಲ್ಲಿ ಸ್ಪೀಚ್ ಮಾಡಬೇಕಾ, ಕನ್ನಡ ಯಾರು ಸರಿ ನೆನಪು ಮಾಡ್ಕೊಳ್ತಾ ಇಲ್ಲ ಅಂತ. ರಾತ್ರಿ ಬೆಳಗಿನವರೆಗೆ ಆ ಸ್ಪೀಚ್ ನೆನಪು ಮಾಡಿ ಮಾರನೇನ ಸರಾಗವಾಗಿ ಸ್ಟೇಜಲ್ಲಿ ಸ್ಪೀಚ್ ಹೇಳೋ ಕೆಪಾಸಿಟಿ ದೇವರದಿಂದ ಇವರಲ್ಲಿ ಇದೆ. ಈಗ ಪ್ರತಿಭಾ ಕಾರಂಜಿಯಲ್ಲಾಗಲಿ 5ನೇಯಿಂದ 10ನೇವರೆಗೂ ಸ್ಟೇಟ್ ಲೆವೆಲಿಗೆ ಹೋಗಿದ್ದುಂಟು ಇವರು. ಕನ್ನಡ ಆಶುಭಾಷಣ ಮುಂದೆ ಫಸ್ಟ್ 2 year ಆರ್ಟ್ಸ್ ಮಾಡಿ IPS IAS ಮಾಡೋದು ಇವ್ರಿಗೆ ಇರೋ ಪರಿಸ್ಥಿತಿಯಲ್ಲಿ IPS IAS ಮಾಡಿದರೆ ಇವ್ರಿಗೆ ಹ್ಯಾಂಡ್ ಕೊಡ್ತಾರಂತೆ. ಈಗ ನಾವು ಕೇಳಿದ್ದೀವಿ, ಈಗ ನಾವು ಇನ್ನೂ ಎಲ್ಲೇ ಅಡ್ಮಿಷನ್ ಮಾಡಿಸಿಲ್ಲ. ಈಗ ನಮಗೆ ಶೈನ್ ಕಾಲೇಜಲ್ಲಿ ನೀವು ನಮ್ಮಲ್ಲೇ ಅಡ್ಮಿಷನ್ ಮಾಡಿಸ್ರಿ ಅಂತ ನಮ್ಮ ಸಿಗ್ರಿ ಅಂತ ನಮ್ಗೆ ಇಲ್ಲಿ ಸರ್ ನಮಗೆ ಕಾರ್ಡು ಕೊಟ್ಟಿದ್ದಾರೆ. ಅವರಲ್ಲಿ ಹೋಗಿ ಅವ್ರು ಭೇಟಿ ಮಾಡಿ ಶಿಕ್ಷಣ ತಜ್ಞರಿದ್ದಾರೆ, ಅವ್ರು ಏನು ಹೇಳ್ತಾರೆ, ಇವರು ಇರೋ ಪರಿಸ್ಥಿತಿಯಲ್ಲಿ ಮುಂದೆ ಅವರ ಭವಿಷ್ಯಕ್ಕೆ ಏನು ಒಳಿತು ಅಂತ ನೋಡಿ ಶಿಕ್ಷಣ ತಜ್ಞರಿದ್ದಾರೆ, ನಿಮ್ಮಂಥವ್ರು ಒಳ್ಳೆ ವಿದ್ಯೆ ಬುದ್ಧಿ ಇದ್ದವರು ಇದ್ದಾರೆ, ಅವರಲ್ಲಿ ಚರ್ಚಿಸಿ ಇವ್ರ ಭವಿಷ್ಯಕ್ಕೆ ಏನು ಒಳ್ಳೇದಿದೆ ಅಂತ ನೋಡಿ ಅದ್ರ ಬಗ್ಗೆ ನಾವು ತೀರ್ಮಾನಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.